ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್ಸ್. ಇದು ಬಂದ್ಬಿಟ್ಟು ಆ ಗೌರಿ ಗಣೇಶ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗು. ಅಪ್ಪ ಅಮ್ಮ ಮನೆಯಲ್ಲಿ ನೆಕ್ಸ್ಟ್ ಡೇ ಬಂದು ಊರಲ್ಲಿ ಕೂರಿಸಿರೋಂಥ ಗಣೇಶನಿಗೆ ಪೂಜೆ ಮಾಡಿಸ್ತೀವಿ. ಇದು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಕೂಡ ಈ ಸಲನೂ ಹಾಗೆ ಪೂಜೆ ಇಟ್ಕೊಂಡಿದ್ದು. ಬೆಳಗ್ಗೆ ಮಾರ್ನಿಂಗೇ ಪೂಜೆ ಇಟ್ಕೊಂಡಿದ್ವಿ. ಒಂದು 10 ಗಂಟೆ ಒಳಗಡೆ ಎಲ್ಲ ಪೂಜೆ ಮುಗಿಸೋಣ ಅಂತ ಹೇಳಿಬಿಟ್ಟು ನಾವು ಊರಿಗೆಲ್ಲ ಹೊರಡಬೇಕಾಗಿತ್ತಲ್ಲ, ಅದರಿಂದಾಗಿ ಒಳ್ಳೆ ಕೆಲಸ ಬೇಗನೆ ಪೂಜೆ ಆದರೆ ಅಂತ ಹೇಳಿ ನಾವು ಅಂದ್ಕೊಂಡು ಕಿರು ಸುನಿ ಎಲ್ಲನೂ ಕೂಡ ಅವರು ಕೂಡ ಕೆಲಸ ಇದೆ, ಬೇಗ ರೆಡಿಯಾಗಿ ಅಂತ ಹೇಳಿದ್ರು. ಅದರಿಂದಾಗಿ ಬೇಗನೆ ರೆಡಿಯಾಗಿ ಪೂಜೆಗೆ ರೆಡಿ ಆದ್ವಿ. ಅವ್ರಿಗೆ ಏನಿದ್ರು ವೀಕೆಂಡ್ಸಲ್ಲಿ ಅಷ್ಟೇ ಫ್ರೀ ಇರ್ತಾರೆ. ವೀಕ್ ಡೇಸಲ್ಲೆಲ್ಲ ಕೆಲಸಗಳಿರುತ್ತೆ ತುಂಬಾ ಕಿರಿಗು ಸುನಿಗೂ. ನನ್ನ ಮಗಳು ಅವ್ರ ಅಣ್ಣನಿಗೆ ರಾಖಿ ಕಟ್ಟೋಕ್ಕಾಗಿರಲಿಲ್ಲ ರಕ್ಷಾಬಂಧನ ಟೈಮಲ್ಲಿ. ಅದರಿಂದಾಗಿ ಈಗ ರಾಖಿ ಕಟ್ಸೋಣ ಅಂತ ಹೇಳಿಬಿಟ್ಟು ನಾನು ಪ್ಲ್ಯಾನ್ ಮಾಡಿದ್ದೆ. ರಕ್ಷಾಬಂಧನ ಹಬ್ಬ ಈ ಸಲ ಬಂದು ವರಲಕ್ಷ್ಮಿ ಹಬ್ಬ ಆದ ಮಾರನೇ ದಿನಕ್ಕೆ ಬಿದ್ದಿತ್ತು. ನಾವು ಮತ್ತು ಇಬ್ಬರು ಕೂಡ ಲಕ್ಷ್ಮಿ ಕೂರಿಸೋದ್ರಿಂದಾಗಿ ಲಕ್ಷ್ಮಿ ಕದಲಿಸ್ಬೇಕಾಗಿತ್ತು, ಎಲ್ಲ ಕೆಲಸ ಇತ್ತು. ಅವತ್ತು ಇಬ್ಬರು ಕೂಡ ಒಟ್ಟಿಗೆ ಸೇರೋದಕ್ಕಾಗಿರಲಿಲ್ಲ. ಹೇಗಿದ್ರು ಅಮ್ಮ ಮನೆಯಲ್ಲಿ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಸೇರ್ತೀವಲ್ಲ, ಅವತ್ತೇ ರಾಖಿ ಕಟ್ಸೋಣ ಅಂತ ಹೇಳಿ ಸುಮ್ಮನಾದ್ವಿ. ಆದರೂ ಮಧ್ಯದಲ್ಲಿ ಹೋಗಿ ಯಕ್ಷುಗೆ ರಾಖಿ ಕಟ್ಬಿಟ್ಟು ಸರ್ಪ್ರೈಸ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಆದರೆ ಆಗಲೇ ಇಲ್ಲ. ಅದು ಗೌರಿ ಹಬ್ಬ ಬಂದೇ ಬಿಡ್ತು. ಸರಿ ಅಂದ್ಬಿಟ್ಟು ನಾನು ಇವತ್ತು ರಾಖಿ ಕಟ್ಟಿಸ್ತಾ ಇದ್ದೀನಿ ಅವಳ ಕೈಲಿ. ಇದು ಬಂದು ನನ್ನ ಮಗಳಿಗೆ 2ನೇ ವರ್ಷದ ರಕ್ಷಾಬಂಧನ. ಮೊದಲನೇ ವರ್ಷದ ರಕ್ಷಾಬಂಧನದಲ್ಲಿ ಅವಳು 4 months ಬೇಬಿ. ಆಗ ಅವಳಿಗೇನೂ ಗೊತ್ತಿರಲಿಲ್ಲ. ಈಗಲೂ ಕೂಡ ಅವ್ಳಿಗೇನೂ ಗೊತ್ತಿಲ್ಲ. ಆದರೂ ಕೂಡ ನಾವು ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ನಮಗೆ ಯಾರಿಗೂ ಕೂಡ ಸ್ವಂತ ಅಣ್ಣ ತಮ್ಮ ಅಂತ ಇಲ್ಲ. ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೇ ಇದ್ದಿತ್ತು. ಬಟ್ ನಮ್ಮ ತಂದೆ ತಾಯಿ ಈ ಅಭ್ಯಾಸ ಏನೂ ಮಾಡಿಸಿಲ್ಲ. ನಾವು ಚಿಕ್ಕದಿಂದನೇ ಇದನ್ನು ಅಭ್ಯಾಸ ರೂಢಿ ಮಾಡಿಸ್ಕೊಂಡು ಬಂದರೆ ನನಗೆ ನಮ್ಮ ಅಣ್ಣ ಇದ್ದಾನೆ, ನನಗೆ ನನ್ನ ತಂಗಿ ಇದ್ದಾಳೆ ಅನ್ನೋಂಥ ದೃಢವಾದ ಭಾವನೆ ಅವ್ರಿಗೆ ಮೂಡುತ್ತೆ. ಅವರಿಬ್ಬರ ಅನ್ಯೋನ್ಯತೆ ಜಾಸ್ತಿ ಆಗುತ್ತೆ ಅನ್ನೋ ಭಾವನೆ ನಮ್ಮದು, ಆಸೆ ನಮ್ಮದು. ಅದಕ್ಕೋಸ್ಕರನೇ ನಾವು ಈಗಲಿಂದನೇ ರೂಢಿ ಮಾಡಿಸ್ತಾ ಇದ್ದೀನಿ ನಾನು. ಇವನ್ ನನ್ನ ಹಸ್ಬೆಂಡ್ಗೂ ಕೂಡ ಯಾರೋ ಅಕ್ಕ ತಂಗಿ ಇಲ್ಲ. ಅವರು ಅವ್ರ ಚಿಕ್ಕಮ್ಮನ ಮಗಳೇ ರಾಖಿ ಕಟ್ಟೋದು. ಆದರೆ ನನ್ನ ತಂಗಿ ರಾಣಿ ರಾಖಿ ಕಟ್ತಾಳೆ ಅಂತ ಅವರು ಕಾಯ್ತಾ ಇರ್ತಾರೆ. ಇವನ್ ಅವಳು ಕೂಡ ಪ್ರತಿ ವರ್ಷ ಮಿಸ್ ಮಾಡದೆ ಅವ್ರಿಗೆ ರಾಖಿ ಕಟ್ತಾಳೆ. ಅದಕ್ಕೆ ಈ ಥರ ಯಾವಾಗಲೂ ಇರಲಿ ಅನ್ಯೂನ್ಯತೆ ಅನ್ನೋದೇ ನನ್ನ ಆಸೆ. ಇನ್ನು ಗಣೇಶನ ಕೂರಿಸಿರೋ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಬಿಡೋಣ ಅಂತ ಹೇಳಿ ಎಲ್ಲರೂ ಹೊರಟ್ವಿ. ಅಮ್ಮ ಎಲ್ಲರೂ ಕರೆದ್ಬಿಟ್ಟು ಬರೋದಕ್ಕೆ ಅಂತ ಹೇಳಿ ಹೋಗಿದ್ದರು. ಅಕ್ಕಪಕ್ಕ ಮನೆಯೆಲ್ಲ ಅರ್ಶಿನ ಕುಂಕುಮಕ್ಕೆ ಕರೆದ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು. ನಮ್ಮೂರಿನಲ್ಲಿ ಗಣೇಶನೆಲ್ಲನೂ ತುಂಬ ಸಿಂಪಲ್ಲಾಗೆ ಕೂರಿಸೋದು. ಆ ನಂತರ ಬಿಡೋ ದಿನ ಮಾತ್ರ ವಿಜೃಂಭಣೆಯಿಂದ ಬಿಡ್ತಾರೆ. ವೀರಗಾಸೆ, ಪೂಜೆ ಕುಣಿತ, ಮತ್ತು ಅನ್ನದ ದಾಸೋಹ ಮಾಡೋದು, ಮತ್ತು ಇನ್ನೂ ತುಂಬ ವೆರೈಟೀಸಾಗಿ ಚೆನ್ನಾಗಿ ಪೂಜೆಗಳ ಪಟಾಕಿ ಎಲ್ಲ ಹೊಡೆದು ಅವತ್ತು ಬಿಡೋ ದಿನ ತುಂಬ ಜೋರಾಗಿ ಮಾಡ್ತಾರೆ. ಕೂರಿಸಿದಾಗ ಮಾತ್ರ ತುಂಬ ಸಿಂಪಲ್ಲಾಗೇ ಕೂರಿಸ್ತಾರೆ, ಅಷ್ಟು ಗ್ರ್ಯಾಂಡಾಗಿ ಏನು ಕೂರಿಸಲ್ಲ. ಅಮ್ಮ ಎಲ್ಲರನ್ನೂ ಕರೆದ್ಬಿಟ್ಟು ಬಂದರು ಪೂಜೆಗೆ ಅಂತ ಹೇಳಿಬಿಟ್ಟು. ಇನ್ನು ನೆಕ್ಸ್ಟು ನಾನು ವೀಡಿಯೋ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಮ್ಮೂರವರಲ್ವ ಎಲ್ಲರೂ ಇದೇನು ಪೂಜೆ ಬಿಟ್ಟು ವೀಡಿಯೋ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ಅಂದ್ಬಿಟ್ಟು ನಾನಾಗೇನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಎಲ್ಲರೂ ಹೊರಟೋದ್ಮೇಲೆ ಲಾಸ್ಟಲ್ಲಿ ಒಂದು ನಮ್ಮವ್ರಿಗೆ ಗೊತ್ತಿರೋರಿಗೆ ಮಾತ್ರ ಒಂದೆರಡು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಅಲ್ಲಿಂದ ಬಂದಮೇಲೆ 2 days ನಾನು ಏನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ರೆಸ್ಟ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಮ್ಮವ್ರು ಬಂದುಬಿಟ್ಟು ಭಾನುವಾರ ದಿನ ಒಂದು ಫಂಕ್ಷನ್ಗೆ ಹೋಗ್ತಾಯಿದ್ರು. ಅದಕ್ಕೆ ಕಣಿ ಕಳಿಸು, ನಾವು ಕರ್ಕೊಂಡೋಗಿದ್ದು ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕೀಳು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಿದ್ದಾರೆ ಊರಿಗೆ ಅವಳನ್ನ. ಬಾಯ್ ಬಾಯ್ ಟಾಟಾ. ಬಾಯ್ ಬಾಯ್. ನನ್ನ ಮಗಳು ನನ್ನ ಜೊತೆ ಇದ್ದಾಗ ನನಗೆ ಮನೆಯಲ್ಲಿ ಕೆಲಸಗಳು ತುಂಬ ಇದೆ ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ. ಅವಳೆಲ್ಲರೂ ಸ್ವಲ್ಪ ಒಂದು ಅರ್ಧ ಗಂಟೆ ಯಾರು ಕರ್ಕೊಂಡು ಈ ಕೆಲಸಗಳೆಲ್ಲ ಮುಗಿಸ್ಕೊಬೋದು ಅನ್ನೋ ಥರ ನನಗೆ ಫೀಲ್ ಆಗುತ್ತೆ. ಅದೇ ಅವಳೆಲ್ಲರೂ ಒಂದು ಸ್ವಲ್ಪ ಹೊತ್ತು ಹೋದರೆ ನನಗೆ ಇನ್ನೇನು ಕೆಲಸ ಏನೂ ಇಲ್ಲ, ಆರಾಮಾಗಿ ರೆಸ್ಟ್ ಮಾಡ್ಬೋದು ಅನ್ನೋ ಥರ ಫೀಲ್ ಆಗುತ್ತೆ. ಅವಳು ಇದ್ದಾಗೆ ಒಂಥರ ಫೀಲು, ಇಲ್ಲದೆ ಹೋದಾಗಲೇ ಒಂಥರ ಫೀಲ್ ಆಗುತ್ತೆ ನನಗೆ. ಆದರೆ ಇವತ್ತು ಸ್ವಲ್ಪ ಕೆಲಸನೇ ಇತ್ತು. ಒಂಚೂರು ರೂಮೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸ್ವಲ್ಪ ಡಸ್ಟ್ ಅಂತ ಅನ್ನಿಸ್ತಾ ಇತ್ತು. ಅವಳಿದ್ದಾಗ ಈ ಡಸ್ಟೆಲ್ಲ ಕ್ಲೀನ್ ಮಾಡೋದಕ್ಕಾಗಲ್ಲ, ಅವಳಿಗೂ ಡಸ್ಟ್ ಅಲರ್ಜಿ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಅವಳು ಇಲ್ಲದೆ ಹೋದಾಗಲೇ ಮಾಡ್ಕೊಳತ್ತೀನಿ ಇದನ್ನೆಲ್ಲನೂ. ಇವತ್ತು ಅವಳು ಇರಲಿಲ್ಲ ಅಲ್ಲ, ಸೊ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ. ನಾವಿರೋದು ಬಂದು ಬಾಡಿಗೆ ಮನೆಯಲ್ಲಿ. ಕೆಲವರು ಹೇಳ್ತಾರೆ ಬಾಡಿಗೆ ಮನೇನ ಅಷ್ಟೊಂದು ಕ್ಲೀನ್ ಮಾಡ್ಕೋಬೇಕಾ, ವಾರಕ್ಕೂ ತಿಂಗಳಿಗೂ ಅಷ್ಟೊಂದು ಮೇಂಟೈನ್ ಮಾಡಬೇಕಾ, ಅದು ಹೇಗಿದ್ದು ಬಾಡಿಗೆ ಮನೆ ಅಲ್ವಾ ಅಂತ ಹೇಳಿ ಹೇಳ್ತಾರೆ. ಬಟ್ ನಮಗೇನು ಅನಿಸುತ್ತೆ ಅಂದರೆ ನಾವಿರೋ ಮನೆ ಅದು ನಮ್ಮ ಸ್ವಂತ ಮನೆ ಅಂತಲೇ ಅನಿಸುತ್ತೆ ಹೊರತು ಯಾವತ್ತೂ ಅದು ನಮಗೆ ಬಾಡಿಗೆ ಮನೆ ಅಂತ ಅನಿಸೋದೇ ಇಲ್ಲ. ನಾವಿಲ್ಲಿ ಪ್ರತಿದಿನವೂ ಇದು ನಮ್ಮ ಮನೆ ಅಂತಲೇ ಜೀವಿಸಿರ್ತೀವಿ. ನಮಗೆ ತಿಂಗಳಿಗೊಂದ್ಸಲ ಅಷ್ಟೇ ಇದು ಬಾಡಿಗೆ ಮನೆ ಅನಿಸೋದು. ಯಾವಾಗ ಅಂದರೆ ರೆಂಟ್ ಪೇ ಮಾಡ್ತೀವಲ್ಲ
ಆವಾಗ ಮಾತ್ರನೇ. ಇದು ದಿನ ಎಲ್ಲನೂ ಕೂಡ ಇದು ನಮಗೆ ಸ್ವಂತ ಮನೆ ರೀತಿಯೇ ಫೀಲ್ ಕೊಡ್ತಾ ಇರುತ್ತೆ. ನನಗೆ ಯಾರೋ ಒಬ್ಬರು ಕೇಳಿದರು, ನೀವು ಲಕ್ಷ್ಮೀನ ಕೂರಿಸೋ ಟೈಮಲ್ಲಿ ಲಕ್ಷ್ಮಿ ಎಲ್ಲಿ ಕೂರಿಸ್ತೀರಾ ನೀವು, ಈ ಸಲ ಲಕ್ಷ್ಮೀ ಪೂಜೆ ಎಲ್ಲಿ ಮಾಡ್ತೀರಾ ಅಂತೇಳಿ. ಅದಕ್ಕೆ ನಾನು ನಮ್ಮ ಮನೆಯಲ್ಲೇ ಮಾಡ್ತೀನಿ, ನಾವಿರೋ ಮನೆಯಲ್ಲೇ ಅಂತ ಹೇಳಿದಕ್ಕೆ ಅವರು ಬಾಡಿಗೆ ಮನೆಯಲ್ಲಿ ಮಾಡ್ತೀರಾ ಅಂತ ಹೇಳಿ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ನೀವೆಲ್ಲ ಸ್ವಂತ ಮನೆಯಲ್ಲಿದ್ದೀರಾ ಅಲ್ವಾ, ನಾವು ಅದಕ್ಕೆ ನಮಗೂ ಕೂಡ ಸ್ವಂತ ಮನೆ ಕೊಡುವಮ್ಮ ಅಂತ ಹೇಳಿ ಕೇಳೋದಕ್ಕೋಸ್ಕರ ಬಾಡಿಗೆ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳಿದೆ. ಹಾಗೆ ಈ ಮನೆಯೂ ಕೂಡ ನಮಗೆ ಸ್ವಂತದ್ದೇ ಅಂತ ಅನಿಸುತ್ತೆ ಹೊತ್ತು ಯಾವತ್ತೂ ಬಾಡಿಗೆ ಅಂತ ಅನಿಸಲ್ಲ. ಇದು ಈ ಎಲ್ಲ ಫೀಲಿಂಗ್ ಬಂದು ಯಾರೆಲ್ಲ ಬಾಡಿಗೆ ಮನೇಲಿದ್ದು ಸ್ವಂತ ಮನೆಗೆ ಹೋಗಿರ್ತಾರೆ, ಯಾರೆಲ್ಲ ಬಾಡಿಗೆ ಮನೇಲಿದ್ದಾರೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಸ್ವಂತ ಮನೇಲಿರೋಂಥವ್ರಿಗೆ ಖಂಡಿತ ಅರ್ಥ ಆಗೋದಿಲ್ಲ. ಅವ್ರು ಏನಿದ್ರೂ ಅವ್ರು ಬಾಡಿಗೆ ಮನೇಲಿದ್ದಾರೆ ಅನ್ನೋದಷ್ಟೇ ನೋಡ್ತಾರೆ. ಆದರೆ ನಾವು ಬಾಡಿಗೆ ಮನೇಲಿದ್ದರೂ ಅದನ್ನು ನಮ್ಮದೇ ಮನೆ ಅನ್ನೋ ರೀತಿಲಿ ತುಂಬ ನೀಟಾಗಿ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಆಸೆ ಪಡ್ತೀವಿ. ಅದು ನಮ್ಮದೇ ಅನ್ನೋ ಥರನೇ ಕನ್ಸಿಡರ್ ಮಾಡಿರ್ತೀವಿ ಆ ಮನೇನ. ಇನ್ನೂ ಟೈಮ್ ಆಯಿತು, ಬೇಗನೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಫ್ರೆಶ್ ಅಪ್ ಆಗಿ ಬಂದೆ ನಾನು. ಮಧ್ಯಾಹ್ನಕ್ಕೆ ಅಮ್ಮ ನುಗ್ಗೆ ಸೊಪ್ಪು ಕೊಟ್ಟು ಕಳಿಸಿದ್ರು ಊರಿಂದ. ಅದಕ್ಕೆ ನುಗ್ಗೆ ಸೊಪ್ಪು ಹಾಕಿ ಬೇಳೆ ಹಾಕಿಬಿಟ್ಟು ಉಪ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡಬೇಕು ಅಂತ ಹೇಳಿ. ಇದು ಬಂದು ನಮ್ಮ ಕೆಲವ್ರಿಗೆ ತುಂಬ ಇಷ್ಟ. ಅವ್ರಿಗೆ ಮೊಟ್ಟೆ ಪಲ್ಯ ಇದೆಲ್ಲನೂ ಜಾಸ್ತಿ ಲೈಕ್ ಮಾಡ್ತಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಏನೂ ಮಾಡಲಿಲ್ಲ. ಅದಕ್ಕೆ ಮೊಟ್ಟೆ ಪಲ್ಯ ಮಾಡಿಬಿಡೋಣ ನುಗ್ಗೆ ಸೊಪ್ಪು ಹಾಕಿ ಅಂತ ಹೇಳ್ಬಿಟ್ಟು ಬೇಗನೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನದ ಟೈಮು ಕೂಡ ಆಲ್ರೆಡಿ 12:30 ಆಗ್ತಿತ್ತು, 12:45 ಆಗೋಗ್ತಿತ್ತು ಟೈಮು. ಅದಕ್ಕೆ ಬೇಗ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಬಂದು ಬೇಳೆ ಕೂಗೋಕ್ಕಿಟ್ಟು ಅನ್ನಕ್ಕೆ ರೈಸ್ಗೆ ಇಡ್ತಾಯಿದ್ದೀನಿ. ಆನಂತರ ಸೊಪ್ಪೆಲ್ಲ ಬಿಡಿಸ್ಕೊಂಡೆ. ಬೇಳೆ ಕೂಗೋಷ್ಟು ಸೊಪ್ಪು ಬಿಡಿಸ್ಕೊಂಡ್ರೆ ಮತ್ತೆ ಸೊಪ್ಪು ತುಂಬಿದ ನುಗ್ಗೆ ಸೊಪ್ಪು ಕೊಟ್ಟು ಕಳಿಸಿದ್ದಾರೆ ಅಮ್ಮ ಮನೆಯಿಂದ. ಅಮ್ಮ ಹೊರಗಡೆ ಹೋಗ್ತಿಲ್ಲ, ಬದನೆಕಾಯಿ ಹುಣಸೆ ಹಣ್ಣು ಕೇಳಿದ್ದೆ, ಹುಣಸೆ ಹಣ್ಣು. ಗಣಿಕೆ ಸೊಪ್ಪು ತೋರಿಸಿಟ್ಕೋಬೇಕು, ಮಾಡಬೇಕು. ಗಣಿಕೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಉಪ್ಸಾರು ಮಾಡ್ತೀನಿ, ಸಖತ್ತಾಗಿರುತ್ತೆ. ತೋರಿಸ್ತೀನಿ ನಿಮಗೆ. ಇದು ಬಂದು ರೇಷನ್ ಅಕ್ಕಿ. ಇಡ್ಲಿಗೆ ಮತ್ತು ಪೊಂಗಲ್ಗೆಲ್ಲ ಖಾಲಿಯಾಗಿತ್ತು, ಅದಕ್ಕೋಸ್ಕರ ರೇಷನ್ ಅಕ್ಕಿ ಬೇಕು ಅಂತ ಹೇಳಿದೆ ಅಮ್ಮಕ್ಕೆ. ರೇಷನ್ ಅಕ್ಕಿ ಇದಿಷ್ಟು. ಈಗ ಅದಕ್ಕೆ ಸೊಪ್ಪಿಸ್ಕೊಳ್ಳೋಣ, ಬೇಕೀಗ ಬೇಳೆ ಕೂಗೋಷ್ಟರಲ್ಲಿ. ಇನ್ನು ಬೇಳೆ ಕೂಗೋಷ್ಟರಲ್ಲಿ ನಾನು ನುಗ್ಗೆ ಸೊಪ್ಪೆಲ್ಲನೂ ಬಿಡಿಸ್ಕೊಂಡೆ. ನುಗ್ಗೆ ಸೊಪ್ಪು ತುಂಬ ಎಳೆಯದಾಗಿ ಚೆನ್ನಾಗಿತ್ತು. ನಾವು ನುಗ್ಗೆ ಸೊಪ್ಪನ್ನ ತಿನ್ನೋದ್ರಿಂದಾಗಿ BP, ಶುಗರ್, ವಾತ ಮತ್ತು ಕಫ ಇದ್ದರೆ, ಕ್ಯಾನ್ಸರು, ಕ್ಯಾಲ್ಸಿಯಂ, ಕೂದಲು ಉದುರುವಂಥದ್ದು, ಮತ್ತು ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಇದೆಲ್ಲದಕ್ಕೂ ಕೂಡ ಯೂಸ್ಫುಲ್ ಆಗುತ್ತೆ. ಇದು ವೆಯ್ಟ್ ಲಾಸ್ ಮಾಡುವಂಥವ್ರು ಸೂಪ್ ಮಾಡ್ಕೊಂಡು ಕುಡಿಬೋದು. ಮತ್ತು BP, ಶುಗರ್ ಇರೋಂಥವ್ರಿಗೆ ಕಂಟ್ರೋಲ್ ಆಗುತ್ತೆ. ಈವನ್ ಕೂದಲು ಕೂಡ ಉದುರೋದು ಕಮ್ಮಿ ಆಗುತ್ತೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲಿ ನುಗ್ಗೆ ಸೊಪ್ಪಲ್ಲಿ ಚಟ್ನಿ ಮಾಡ್ಕೊಂಡು ತಿಂತಾರೆ. ಮತ್ತು ಪುನಃ ಕೆಲವೊಬ್ಬರು ಇದನ್ನು ಪಲ್ಯ ಮಾಡ್ಕೊಂಡು ತಿಂತಾರೆ. ಚಟ್ನಿ ಪುಡಿ ಪೌಡರಾಗಿ ಇದನ್ನು ಯೂಸ್ ಮಾಡಿಕೊಂಡು ಅದನ್ನು ಬಿಸಿ ನೀರಲ್ಲಿ ಹಾಕ್ಕೊಂಡು ಕುಡಿಯೋರು ಕೂಡ ಕುಡಿತಾರೆ. ಈ ಥರ ಮಾಡೋದ್ರಿಂದಾಗಿ ನುಗ್ಗೆ ಸೊಪ್ಪು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಮನೇಲಿ ಏನಿಲ್ಲ ಅಂದರೂ ವಾರಕ್ಕೊಂದ್ಸಲ ಇಲ್ಲ ತಿಂಗ್ಳಿಗೊಂದು 3 ಸಲನಾದರೂ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತೀವಿ. ಊರಿಂದ ಇದನ್ನ ಮಿಸ್ ಮಾಡೇ ತರಿಸ್ಕೊತೀವಿ. ಈ ಹಳ್ಳಿ ಕಡೆಯಿಂದ ಏನಾದ್ರು ಸಿಗಲ್ಲ ಅನ್ನೋಂಥವ್ರು ಸಿಟಿನಲ್ಲಿ ಜಾಗ ಇದ್ದರೆ ಇಲ್ಲ ಪಾಟಲ್ಲಿ ಕೂಡ ಅದನ್ನು ಬೆಳೆಸ್ಬೋದು. ನುಗ್ಗೆ ಸೊಪ್ಪನ್ನ ಒಂದು ಗಿಡ ತಂದು ಹಾಕ್ಕೊಂಡ್ರೆ ಸಾಕು, ಅದು ಮತ್ತೆ ನಾವು ಕೀಳ್ತಾ ಇದ್ದು ಹಾರ್ವೆಸ್ಟಿಂಗ್ ಮಾಡಿದಷ್ಟು ಇನ್ನೂ ಚೆನ್ನಾಗಿ ಸೊಪ್ಪು ಬರ್ತಾನೆ ಇರುತ್ತೆ. ತುಂಬ ದಿನ ಯೂಸ್ ಮಾಡ್ಬೋದು ಆ ಗಿಡನ, ಹಾಳಾಗೋದು ಕೂಡ ಇಲ್ಲ. ಈಗ ನೆಕ್ಸ್ಟು ನಾನು ಖಾರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಪ್ಸಾರಿಗೆ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಖಾರ ತುಂಬ ಚೆನ್ನಾಗಿರುತ್ತೆ. ಕೆಲವು ಕಡೆ ಖಾರದ ನೀರನ್ನ ಡೈರೆಕ್ಟಾಗಿ ಖಾರ ಸಮೇತ ಉಪ್ಸಾರಿಗೆ ಹಾಕ್ಬಿಡ್ತಾರೆ, ಫುಲ್ ಖಾರನೂ ಕೂಡ. ನಮ್ಮ ಕಡೆ ಸಪ್ರೇಟ್ ಖಾರ ಮಾಡೋದು ಕೆಲವ್ರಿಗೆ ಇಷ್ಟ ಆಗುತ್ತೆ. ಈ ಕೋಲಾರ ಸೈಡು ನನ್ನ ಫ್ರೆಂಡೆಲ್ಲ ಇದ್ದವರು, ಅವರು ನಾವು ಖಾರ ತೊಗೊಂಡವ್ರು ತುಂಬ ಲೈಕ್ ಮಾಡೋರು. ಮತ್ತು ಕೆಲವರು ಹೇಗೆ ಮಾಡೋದು ಅಂತ ಹೇಳಿ ಕೇಳ್ಕೊತಿರೋರು. ಆವಾಗ ನಾವು ಹಾಸ್ಟೆಲಲ್ಲಿ ಇದ್ದಾಗೆಲ್ಲ ನಮಗೆ ಇದೇ ಒಂದು ರೀತಿ ಊಟ ಆಗಿರ್ತಿತ್ತು. ನಮಗೆ ಉಪ್ಸಾರು ಖಾರನ ಅಮ್ಮ ಮನೆಯಿಂದ ಮಾಡಿಸ್ಕೊಂಡು ಹೋಗ್ಬಿಟ್ರೆ ನಾವು ಹಾಸ್ಟೆಲ್
ಹೋಟೆಲಲ್ಲಿ ಸಿಗೋ ರೈಸ್ಗೆ ತುಪ್ಪದ ಜೊತೆಗೆ ಇದನ್ನ ಹಾಕ್ಕೊಂಡು ತಿನ್ಕೊತಿದ್ವಿ ನಾವು. ಅಲ್ಲಿನ ಸಾಂಬಾರು ಅಡ್ಜಸ್ಟ್ ಆಗದೆ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ನಮ್ಮ ಸೈಡ್ ಖಾರ. ನಿಮ್ಗೆ ಯಾರಿಗಾದ್ರೂ ನಾವು ಯಾವ ಥರ ಖಾರ ಮಾಡ್ತೀವಿ ಅಂತ ಏನಾದರೂ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅದನ್ನು ಸಪ್ರೇಟ್ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಈಗ ಅದ್ರಲ್ಲಿ ನಾನು ಶೇರ್ ಮಾಡಿಲ್ಲ. ಇದಕ್ಕೆ ಬಂದು ಒಣಮೆಣ್ಸಿನ್ಕಾಯಿ ಮತ್ತು ಕಾಯಿ ತುರಿ, ಉಪ್ಪು, ಮೆಣಸು, ಜೀರಿಗೆ ಮತ್ತು ಹುಣಸೆಹಣ್ಣು ಇದನ್ನೆಲ್ಲನೂ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲನೂ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಉಪ್ಪು ಜಾಸ್ತಿ ಹಾಕಿದಷ್ಟು ಖಾರ ತುಂಬ ದಿನ ಚೆನ್ನಾಗಿ ಬರುತ್ತೆ, ಬೇಗ ಕೆಡೋದಿಲ್ಲ ಅದು. ಇನ್ನು ಖಾರ ಎಲ್ಲ ರೆಡಿ ಆಯಿತು. ನನಗಂತೂ ಖಾರ ಸ್ಮೆಲ್ಗೆ ಘಮ ಘಮ ಅಂತಯಿತ್ತು, ಮನೆಯೆಲ್ಲ ಫುಲ್ಲು ಖಾರ. ಎಷ್ಟೊತ್ತು ಊಟ ಮಾಡ್ತೀನಿ ಏನೋ ಫೀಲ್ ಆಗ್ತಾಯಿತ್ತು. ಮೊಟ್ಟೆ ಪಲ್ಯನೂ ಕೂಡ ಮಾಡಿದೆ ನಾನು. ಇನ್ನು ಕಿರು ಊಟಕ್ಕೆ ಬರೋ ಟೈಮ್ ಆಗಿತ್ತು, ಅವ್ರಿಗೆ ಊಟ ಕೊಟ್ಟು ಕಳಿಸ್ಬೇಕಿತ್ತು ಅಂತ ಬೇಗನೆ ಮಾಡಿದೆ. ಅಡುಗೆ ಕೂಡ ರೆಡಿ ಆಗಿತ್ತು. ಇನ್ನು ಕಿರು ಬಂದು ಅವರು ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡೋದನ್ನ ನೋಡ್ತಾಯಿದ್ರು ಅವರು. ಈ ಥರ ತಟ್ಟೆ ರೆಡಿ ಆದರೆ ನನಗೊಂಥರ ಖುಷಿ ಊಟ ಮಾಡೋದಕ್ಕೆ, ಪಲ್ಯ ಜಾಸ್ತಿಯಾಗಿ ಹಾಕ್ಕೊಂಡು ತಿನ್ನೋದಕ್ಕೆ ಅಂತ ಹೇಳಿ ಖುಷಿ. ಅಕ್ಕ ಊರಿಂದ ಹೊರಗೆ ಅಂತ ಹೇಳಿ ತುಪ್ಪ ಕೊಟ್ಟು ಕಳಿಸಿದ್ರು ಅವನಿಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅದನ್ನು ಮಾಡಿರಲಿಲ್ಲ ನಾನು ತುಪ್ಪನ. ಅಂದರೆ ನಮ್ಮ ಮನೇಲಿ ಡೈರೆಕ್ಟಾಗಿ ಇದೇ ಥರನೇ ತುಪ್ಪ ತಿನ್ನಲ್ಲ. ಅದನ್ನ ಇನ್ನೊಂದು ಸಲ ನಾವು ಬೆಣ್ಣೆನ ಕನ್ಕಿಸಿದಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಲ್ಲ ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಬಿಸಿ ಮಾಡ್ಕೊತೀವಿ. ಆ ಥರ ಬಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಅದಕ್ಕೆ ಅಂತೇಳಿ ಮೆಂತ್ಯನ ತೊಗೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ನೋಡಿ ಇನ್ನೂ ತುಪ್ಪದಲ್ಲಿ ಯಾವ ಥರ ನೊರೆ ಇದೆ ಅಂತ ಹೇಳ್ಬಿಟ್ಟು. ಆ ನೊರೆ ಎಲ್ಲ ಕಡಿಮೆ ಆಗಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ತುಪ್ಪನ ಕಾಯಿಸ್ಕೋಬೇಕು. ಇವಾಗ ತುಪ್ಪನ ಕಾಯಿಸಿದ್ದೀನಿ ಸಾಕು. ಮತ್ತು ಈಗ ಇಷ್ಟು ಕಾಯಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ವೀಳ್ಯದೆಲೆನ ಹಾಕ್ಕೊಂಡಿದ್ದೀನಿ ಮತ್ತು ಪುನಃ 1-2 ಕಡ್ಡಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪಲ್ಲಿ ನೀರಿತ್ತು ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಕುದಿಯುತ್ತಿದೆ ಅದು ಅಷ್ಟೇ. ಆಮೇಲೆ ಮತ್ತೆ ಪುನಃ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ನಾವೇನು ಮೆಂತ್ಯ ಹುರ್ಕೊಂಡ್ವಲ್ಲ ಅದಕ್ಕೆ 2 ಏಲಕ್ಕಿನ ಸೇರಿಸ್ಕೊಂಡು ಅದನ್ನು ಕುಟ್ಟಿ ಈ ರೀತಿ ಪುಡಿ ಮಾಡ್ಕೊಬೇಕು. ನಾನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಮತ್ತು ಮೆಂತ್ಯನ. ಅದನ್ನು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೋಬೇಕಾದ್ರೆ ನಾವು ಗ್ಯಾಸ್ನ ಆಫ್ ಮಾಡಿರಬೇಕು. ಫಸ್ಟು ತುಪ್ಪನ ಬಿಸಿ ಮಾಡ್ಕೊಂಡಿದ್ದ ತಕ್ಷಣ ಆಫ್ ಮಾಡ್ಕೊಂಬಿಡ್ಬೇಕು ಗ್ಯಾಸ್ನ. ಅದನ್ನ ಹಾಗೆ ಇಟ್ಕೊಂಡು ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಕಪ್ಪಾಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ಹಾಕಿ ಇಷ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಘಮ ಘಮ ಅಂತ ಮನೆ ತುಂಬ ಸ್ಮೆಲ್ ಬರುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಕೂಡ ಕೆಲವರು ಯೂಸ್ ಮಾಡ್ತಾರೆ. ನಾನು ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಲ್ಲ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಬೆಳ್ಳುಳ್ಳಿ ಹಾಕಿದ್ರೆ ಪ್ರಸಾದಗಳಿಗೆಲ್ಲ ಯೂಸ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ತುಪ್ಪ ಎಷ್ಟು ಮಳಮಳಾಗಿದೆ, ಕಲರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮಿಸ್ ಮಾಡಬೇಡಿ. ಬಾಯ್ ಬಾಯ್.